ಸ್ನೇಹಿತರೆ, ಯೋನೋ ಆ್ಯಪ್ನಲ್ಲಿ ನಾವು ಯೋನೋ ಆ್ಯಪ್ನ ಒಂದು 6 ಅಂಕೆಗಳ ಲಾಗಿನ್ ಪಿನ್ ಅನ್ನ ಮರ್ತೋದ್ರೆ ಅದನ್ನ ಯಾವ ರೀತಿ ನಾವು ರಿಸೆಟ್ ಮಾಡ್ಕೋಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಯೋನೋ ಆ್ಯಪ್ನ ನೀವು ಯೂಸ್ ಮಾಡ್ತಾ ಇದ್ರೆ 6 ಅಂಕೆಗಳ ಒಂದು ಪಿನ್ ಮೂಲಕ ನೀವು ಲಾಗಿನ್ ಮಾಡಿ ಅದನ್ನ ಯೂಸ್ ಮಾಡಬಹುದು. ಆದ್ರೆ ಆ ಪಿನ್ ಅನ್ನ ಮರ್ತೋದ್ರೆ ನಿಮ್ಗೆ ಆ ಒಂದು ಆ್ಯಪ್ನ ಲಾಗಿನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಪಿನ್ ಅನ್ನ ಯಾವ ರೀತಿ ನಾವು ರಿಸೆಟ್ ಮಾಡ್ಕೋಬಹುದು, ಅದಕ್ಕೆ ಏನೇನ್ ಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಬಹುದು, ನಾನು ಯೋನೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ 6 ಅಂಕೆಗಳ ಪಿನ್ ನಮಗೆ ನೆನಪಿಲ್ಲ ಅಂದ್ರೆ ಕೆಳಗಡೆ ಫಾರ್ಗೆಟ್ ಎಂ ಪಿನ್ ಅನ್ನುವಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು, ನೀವು ನಿಮ್ಮ ಒಂದು ATM ಕಾರ್ಡ್ ಮೂಲಕ ನೀವು ಪಿನ್ ಅನ್ನ ಚೇಂಜ್ ಮಾಡ್ಕೋಬಹುದು, ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡ್ಕೋಬಹುದು, ಅಥವಾ ಬ್ರಾಂಚ್ಗೆ ಹೋಗೋದ್ರ ಮೂಲಕ ಕೂಡ ನೀವು ಮಾಡ್ಕೋಬಹುದು ಅನ್ನೋದನ್ನ ಕೊಟ್ಟಿದ್ದಾರೆ. ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕೆಲವು ಬಾರಿ ಇಲ್ಲಿ ಆಧಾರ್ ಕಾರ್ಡ್ ಮೂಲಕನೂ ಕೂಡ ನಾವು ಪಿನ್ ಚೇಂಜ್ ಮಾಡುವಂತ ಆಪ್ಷನ್ ಅನ್ನು ಅವರು ಕೊಡ್ತಾರೆ. ನಂತರದಲ್ಲಿ ಇಲ್ಲಿ ನೋಡಿ, ನಾನು ಪ್ರೊಸೀಡ್ ಮಾಡಿದ ನಂತರದಲ್ಲಿ ಇಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದ್ರೆ ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ನಂಬರ್ ಮೂಲಕ ನೀವು ಪಿನ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಅಲ್ಲಿ ನೀವು ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ATM ಕಾರ್ಡ್ ಮೇಲೆ ಇರುವಂತ ನಂಬರ್ಸ್ ಗಳನ್ನ ಎಕ್ಸ್ಪೈರಿ ಡೇಟ್ ನೆಲ್ಲ ಹಾಕಬೇಕಾಗುತ್ತೆ. ನಂತರದಲ್ಲಿ ಈ ರೀತಿ ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ATM ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಅದರ ಮೇಲೆ ಇರುವಂತ ನಂಬರ್ಸು, ಎಕ್ಸ್ಪೈರಿ ಡೇಟು, CVV ನಂಬರ್ನೆಲ್ಲ ಹಾಕಿದ ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳನ್ನ ಅದು ತೋರಿಸುತ್ತೆ. ನಂತರದಲ್ಲಿ ಕೆಳಗಡೆ ಸಂಪೂರ್ಣವಾಗಿ ಇವುಗಳನ್ನ ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಈ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಬೇಕು. ನೋಡಬಹುದು, ಎರಡು ಕಡೆ ಈ ರೀತಿ ನಾವು ರೈಟ್ ಮಾರ್ಕ್ ಬರಬೇಕು. ನಂತರದಲ್ಲಿ ಇಲ್ಲಿ ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಸೆಟ್ ಎಂ ಪಿನ್ ಅಂತ. ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು, 6 ಅಂಕೆಗಳ ಒಂದು ಎಂ ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ಇನ್ನೊಂದು ಏನು ವಿಷಯ ಅಂದ್ರೆ, ಇಲ್ಲಿ ನೀವು ರಿಪೀಟ್ ಆದಂತ ನಂಬರ್ಸ್ನ ಹಾಕಬಾರ್ದು. 6 ಅಂಕೆಗಳ ನಂಬರ್ಸ್ನ ಇಲ್ಲಿ ಕಂಡೀಷನ್ಸ್ ನ ಕೊಟ್ಟಿದ್ದಾರೆ. ನೋಡಬಹುದು, ಓನ್ಲಿ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ರಿಪೀಟ್ ಆದಂತ ನಂಬರ್ನ, ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಯರ್ನ ಇವುಗಳನ್ನೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ರ್ಯಾಂಡಮ್ಲಿ ನಿಮಗೆ ನೆನಪುಳಿಯುವಂತ 6 ನಂಬರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಎಂ ಪಿನ್ ಶುಡ್ ಹ್ಯಾವ್ ಅಟ್ ಲೀಸ್ಟ್ 3 ಯೂನಿಕ್ ಡಿಜಿಟ್ಸ್, ಅಂದ್ರೆ 3 ಯೂನಿಕ್ ಬೇರೆ ಬೇರೆ ಡಿಜಿಟ್ಸ್ ಗಳನ್ನ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಈ ರೀತಿ ನೀವು ಎರಡು ಕಡೆಗಳಲ್ಲಿ ನಿಮ್ಮ ಎಂ ಪಿನ್ ಅನ್ನ ಹಾಕಿದ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಎಲ್ಲಾ ಕಡೆ ಗ್ರೀನ್ ಡಾಟ್ ಬರಬೇಕು. ಬಂದ ನಂತರದಲ್ಲಿ ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿನ್ ಚೇಂಜ್ ಆಗುತ್ತೆ. ಇದರಲ್ಲಿ ಗ್ರೀನ್ ಡಾಟ್ ಅಲ್ಲಿ ಯಾವ್ದಾದ್ರು ಒಂದು ರೆಡ್ ಡಾಟ್ ಬರ್ತಾ ಇದ್ರೆ ಅದು ಚೇಂಜ್ ಆಗಲ್ಲ. ಈ ರೀತಿ ನೋಡಬಹುದು, ನಾನು ಎಂ ಪಿನ್ ಅನ್ನ ಹಾಕಿಬಿಟ್ಟು ಮತ್ತೆ ಲಾಗಿನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಹೊಸ ಎಂ ಪಿನ್ ಅನ್ನ ನಿಮ್ಮ ಒಂದು ಯೋನೋ ಆ್ಯಪ್ ನಲ್ಲಿ ಸೆಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.